ನಮ್ಮ ಇನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ಮಾವಿನಕಾಯಿ ತೋಟದಲ್ಲಿದ್ದೇವೆ. ಈ ಮ್ಯಾಂಗೋ ತೋಟದಲ್ಲಿ ಬರುವಂಥ ಅಧಿಕವಾದ ಅಂದರೆ ಅತಿ ಹೆಚ್ಚು ತೊಂದರೆ ಎಂದರೆ ಫ್ರೂಟ್ ಫ್ಲೈ ಅಥವಾ ಕೆಂಪು ಊಜಿ ನೊಣ. ಈ ಊಜಿ ನೊಣದ ತೊಂದರೆ ರೈತರು ಯಥೇಚ್ಛವಾಗಿ ಅನುಭವಿಸ್ತಾರೆ. ಇದು 75ರಿಂದ 90ರಷ್ಟು ಭಾಗಾಂಶ ಡ್ಯಾಮೇಜ್ ಇಳುವರಿಯನ್ನು ಕುಂಠಿತಗೊಳಿಸುತ್ತದೆ. ಈ ಊಜಿ ಹಣ್ಣಿನ ನೊಣ ಹಾನಿ ಮಾಡುವುದಲ್ಲದೆ ಇದು ಒಂದು ಹೆಣ್ಣು ಊಜಿ ನೊಣ, ಈ ಫ್ರೂಟ್ ಫ್ಲೈ ಅಂತ ನಾವೇನಂತೀವಿ, ಇದು 1000ರಿಂದ 1500 ಮೊಟ್ಟೆಗಳನ್ನು ಇಡ್ತವೆ. ಮತ್ತು ಈ ಊಜಿ ನೊಣ ನಿರ್ವಹಣೆಗೆ ರೈತರು ಎಚೇತವಾಗಿ ಅವಲಂಬಿಸಿರುವುದೇನೆಂದರೆ ಕೀಟನಾಶಕಗಳ ಮೊರೆ ಹೋಗುವುದು. ಈ ಅತಿ ಹೆಚ್ಚು ಕೀಟನಾಶಕಗಳ ಮೊರೆ ಹೋಗುವುದರಿಂದ ಇದು ರೈತರಿಗೆ ಮತ್ತು ಅದನ್ನು ಬಳಸುವ ದಿನಚರಿ ಜನಸಾಮಾನ್ಯರಿಗೆ ಕೂಡ ಬಹಳ ತೊಂದರೆ ಆಗಲಿದೆ. ಊಜಿ ನೊಣವನ್ನು ಅಂದರೆ ಕೆಂಪು ಫ್ರೂಟ್ ಫ್ಲೈಯನ್ನು ಯಾವ ಥರ ನಿರ್ವಹಣೆ ಮಾಡಬಹುದು ಎಂದರೆ ಮೋಹಕ ಬಲೆಗಳು ಅಥವಾ ಫೆರಮೋನ್ ಟ್ರ್ಯಾಪ್ಸ್ ಇವುಗಳನ್ನು ಬಳಸುವುದರಿಂದ ನಾವು ಇದನ್ನು ನಿರ್ವಹಣೆ ಮಾಡಬಹುದು. 30ರಿಂದ 45 ದಿನದೊಳಗೆ ಈ ಫೆರಮೋನ್ ಅದರೊಳಗಡೆ ಇರೋದು ಏನಿದೆ ಎವಾಪರೇಟ್ ಆಗಿಬಿಡುತ್ತೆ. ಪ್ರತಿ 1 ತಿಂಗಳಿಗೆ ಸರಿಯಾಗಿ ರೈತರು ಅದನ್ನು ಮತ್ತೆ ಹೊಸ ಲ್ಯೂರನ್ನು ಹಾಕಬೇಕಾಗಿರ್ತದೆ. ಈ 1 ಎಕರೆ ಮಾವಿನಕಾಯಿ ತೋಟದಲ್ಲಿ ಒಂದು 12ರಿಂದ 15 ಫೆರಮೋನ್ ಟ್ರ್ಯಾಪ್ಸ್ ಇಟ್ಟಿದ್ದಾರೆ ಅಂದರೆ ಅವರು ಎವ್ರಿ ತಿಂಗಳಿಗೊಮ್ಮೆ ಬಂದು ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಅದಕ್ಕೆ ATGC ಬಯೋಟೆಕ್ ಒಂದು ಅದ್ಭುತವಾದ ಟೆಕ್ನಾಲಜಿ ಒಂದೇ ಬಂದಿದೆ, ಅದುವೇ ಫೆರಮೋನ್ ಟ್ಯಾಬ್ಲೆಟ್ಸ್. ಈ ಮಂತ್ರ ME ಎಂಬಂಥ ಈ ಫೆರಮೋನ್ ಟ್ಯಾಬ್ಲೆಟ್ ಲ್ಯೂರ್ಗಳಲ್ಲಿ ನಿಮಗೆ ಇದರ ಫೀಲ್ಡ್ ವ್ಯಾಲಿಡಿಟಿ 160 ದಿನಗಳವರೆಗೂ ಬರ್ತದೆ. ಈ ಮಂತ್ರ ಫೆರಮೋನ್ ಟ್ಯಾಬ್ಲೆಟ್ ಲ್ಯೂರು ನಿಮಗೆ ಫೀಲ್ಡ್ ವ್ಯಾಲಿಡಿಟಿ ಅಂದರೆ ನಿಮಗೆ ಒಂದು ಸರಿ ನೀವು ಇದನ್ನು ಓಪನ್ ಮಾಡಿ ತೋಟದಲ್ಲಿಟ್ಟರೆ 160 ದಿನಗಳ ಕಾಲ ಇದು ತೋಟದಲ್ಲಿ ಕೆಲಸ ಮಾಡುತ್ತದೆ. ಇದರಿಂದ ರೈತರಿಗೆ ಈ ಏನಿದೆ ಇವರು ಫಸಲು ಕೊಡುವಂಥ ಸಮಯದಲ್ಲಿ ರೈತರು ಇದನ್ನು ಮತ್ತೆ ಈಗ 1 ಎಕರೆ ಮಾವಿನ ತೋಟ ಅಂದರೆ ಯಾರ್ದು 1 ಎಕರೆ 2 ಎಕರೆ ಇರಲ್ಲ, 50 ಎಕರೆ 100 ಎಕರೆ 1000 ಎಕರೆ ಇರುವಂಥ ರೈತರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಸೊ ಅದರಿಂದಾಗಿ ಇಷ್ಟು ದೊಡ್ಡದಾಗಿದ್ದವಾಗ ಏನಾಗುತ್ತೆ ಅಂದರೆ ರೈತರಿಗೆ ಈ ಪ್ರತಿ ಸಾರ್ತಿ ಹೋಗಿ ಅದನ್ನು ಮತ್ತೆ ಚೇಂಜ್ ಮಾಡ್ತಾ ಇರಬೇಕು, ಹೊಸದಾಗಿ ಇನ್ನೊಂದು ಲ್ಯೂರ್ ಹಾಕಬೇಕು. ಇದು ಮಾಡೋದ್ರಲ್ಲಿ ಯಥೇಚ್ಚು ಲೇಬರ್ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತದೆ. ಮತ್ತು ರೈತರಿಗೆ ಇದು ಒಂಥರ ಕಿರಿಕಿರಿನೇ ಅಂತಲೇ ಹೇಳ್ಬೋದು. ಈ ಮಂತ್ರ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಆ ಕಿರಿಕಿರಿಯನ್ನು ಹೋಗಲಾಡಿಸ್ಬೋದು. ಒಂದು ಸರಿ ಇವ್ರು ಯೂಸ್ ಮಾಡಿದ್ದಾರೆ ಅಂದರೆ 4 ತಿಂಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳಂಗೆ ಇಲ್ಲ. ಇದನ್ನು ಇನ್ಸ್ಟಾಲ್ ಆ್ಯಂಡ್ ಫರ್ಗೆಟ್ ಅಂತ ಕೂಡ ನಾವು ಹೇಳ್ಬೋದು. ಒಂದು ಸರಿ ಇನ್ಸ್ಟಾಲ್ ಮಾಡಿಬಿಟ್ಟು ಅದ್ರ ಬಗ್ಗೆ 4 ತಿಂಗಳವರೆಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇರಲ್ಲ. ನಮ್ಮ ಕಂಪ್ಲೀಟ್ ಇಳುವರಿ, ನಮ್ಮ ಮ್ಯಾಂಗೋ ಹಾರ್ವೆಸ್ಟು ಕಂಪ್ಲೀಟ್ ಸೈಕಲ್ಗೆ ಇದು ಇಳುವರಿ ಪೂರ್ತಿ ಈ ಒಂದು ಟ್ಯಾಬ್ಲೆಟ್ಸೇ ಕೆಲಸ ಮಾಡುತ್ತೆ. ಒಂದು ಟ್ಯಾಬ್ಲೆಟು ಒಂದು ಟ್ರ್ಯಾಪಿಗೆ ಹಾಕಿ ನಾವು ಮರೆತುಬಿಟ್ರೆ ಸಾಕು. ಇದನ್ನು ನಾವು ಈ ಊಜಿ ಡಬ್ಬಗಳು ನೀವು ನೋಡಿರ್ತೀರ, ಈ ಡಬ್ಬಗಳಲ್ಲೇ ಯೂಸ್ ಮಾಡಬೇಕಂತ ಏನಿಲ್ಲ. ರೈತರು ಆಲ್ರೆಡಿ ಈ 1 ಲೀಟ್ರ್ ನೀರಿನ ಬಾಟ್ಲಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಈ 1 ಲೀಟ್ರ್ ನೀರಿನ ಬಾಟ್ಲಿಯಲ್ಲಿ ಅದನ್ನು ಕಟ್ ಮಾಡಿ ಟ್ರ್ಯಾಪ್ ಥರ ಮಾಡ್ತಾರೆ. ಅದನ್ನು ಮಾಡಿ ಈ ಒಂದು ಟ್ಯಾಬ್ಲೆಟ್ನ ಅದರೊಳಗಡೆ ಹಾಕ್ಬಿಟ್ರೂ ಇದು ಕಡಿಮೆ ದುಡ್ಡಿನಲ್ಲಿ ನಿಮಗೆ ಅತಿ ಹೆಚ್ಚು ಕೆಲಸ ಮಾಡ್ತದೆ. ಇದು ನೀವು ಮಾರ್ಕೆಟಲ್ಲಿ ಏನು ನಿಮಗೆ ಸಿಗ್ತಾ ಇದೆ ಈ ಫೆರಮೋನ್ ಲ್ಯೂರು, ಅದಕ್ಕಿಂತ ಈ ಟ್ಯಾಬ್ಲೆಟು ಕಡಿಮೆ ಬೆಲೆಯಲ್ಲೇ ನಿಮಗೆ ಸಿಗುತ್ತದೆ. ಇದನ್ನು ಯಾವ ಥರ ಯೂಸ್ ಮಾಡೋದಂತ ನಿಮಗೆ ಈಗ ತೋರಿಸ್ತೀನಿ. ಫ್ರೂಟ್ ಫ್ಲೈ ಬ್ಯಾಕ್ಟೋಸಿರಸ್ ಡಾರ್ಸಾಲಿಸ್, ನೀವು ಈ ಊಜಿ ಈಗ ನಾನು ಟ್ಯಾಬ್ಲೆಟ್ ಕೈಗೆ ತಗೊಂಡ ತಕ್ಷಣ ನನ್ನ ಕೈ ಮೇಲೆ ಹಾರಾಡ್ತಾಯಿದೆ. ಈ ಟ್ಯಾಬ್ಲೆಟ್ನ ನಾನು ಏನು ಹೇಳಿದೆ, ಟ್ಯಾಬ್ಲೆಟು ATGC ಬಯೋಟೆಕ್ ಅವರು ಡೆವಲಪ್ ಮಾಡಿರೋದನ್ನು ಈ ಬುಟ್ಟಿ ಒಳಗೆ ಇರುತ್ತಲ್ವ, ಬುಟ್ಟಿ ನಿಮಗೆ ವೆರೈಟಿಯಾಗಿ ಬರುತ್ತದೆ. ಈ ಥರ ಬುಟ್ಟಿ ಒಳಗಡೆ ಹಾಕ್ಕೊಂಡು 2 ಕಡೆ ಈ ಕ್ಯಾಪನ್ನು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ನಿಮಗೆ ಟ್ರ್ಯಾಪ್ ಆದ ಎಲ್ಲ ಹುಳಗಳನ್ನು ಅವತ್ತೇ ಟ್ರ್ಯಾಪ್ ಆಗಿದ ತಕ್ಷಣವೇ ಸಾಯಿಸಬೇಕು ಅಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಕಾಟನ್ ಹತ್ತಿಯಲ್ಲಿ ಸ್ವಲ್ಪ ಇನ್ಸೆಕ್ಟಿಸೈಡ್, ಯಾವುದಾದ್ರು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡನ್ನು ಕೀಟನಾಶಕವನ್ನು ಬಳಸಬಹುದು. ಯಾವುದಾದ್ರು ಕೀಟನಾಶಕವನ್ನು ಈ ಹತ್ತಿಯಲ್ಲಿ ಹಾಕಿಕೊಂಡು ಇದರೊಳಗಡೆ ಹಾಕಿಬಿಟ್ರೆ ಅದು ನಿಮಗೆ ಇಮಿಡಿಯೇಟ್ಲಿ ಸತ್ತೋಗ್ಬಿಡುತ್ತೆ. ಇದು ಹುಳ ಒಳಗಡೆ ಹೋಗಿದ ತಕ್ಷಣ ಸತ್ತೋಗ್ಬಿಡುತ್ತೆ. ನೀವು ಅದು ಹಾಕಿಲ್ಲ ಅಂದ್ರೂ ಇದು ಒಳಗಡೆ ಹೋದ್ಮೇಲೆ ಹಸಿದುಕೊಂಡು ಊಟ ಸಿಗದೆ ಹೊರಗಡೆ ಬರೋಕ್ಕಾಗದೆ ಪ್ರಯತ್ನಿಸಿ ಅದು ಮರಣ ಹೊಂದಲಿದೆ. ಸೊ ಇದನ್ನು ಯಾವ ಥರ ನಾವು ಕಟ್ಟೋದಂತ ಈಗ ನೋಡೋಣ. ನಾವು ಯಾವುದಾದ್ರು ಒಂದು ಕೊಂಬೆಗೆ ಇದನ್ನು ಸಿಕ್ಕಿಸಿದ್ರೆ ಸಾಕು. ಈ ಥರ ಯಾವುದಾದ್ರು ಒಂದು ಕೊಂಬೆಗೆ ಕಟ್ಟಿಬಿಟ್ರೆ ಊಜಿ ನೊಣಗಳು ಅಲ್ಲಿ ಬಂದು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತವೆ. ಈ ಆಕರ್ಷ್ ME ಅನ್ನೋದು ಇದು ಜೆಲ್ ಫಾರ್ಮುಲೇಷನ್ ಟೆಕ್ನಾಲಜಿ. ಇದು ನಾವು ಈ ಟ್ಯಾಬ್ಲೆಟ್ಸ್ನ ನೋಡಿದ್ರಿ, ಈ ಟ್ಯಾಬ್ಲೆಟ್ಸೇ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಅದು ಅಡ್ವಾನ್ಸ್ಡ್ ಟೆಕ್ನಾಲಜಿಗಿಂತ ಇದು ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಯಾವ ಥರ ಅಂದರೆ
ಇದಕ್ಕೆ ಟ್ರ್ಯಾಪ್ ಫ್ರೀ, ನೀವು ಟ್ರ್ಯಾಪೇ ಬೇಕಾಗಿಲ್ಲ ಇದಕ್ಕೆ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಪೇಸ್ಟ್ ಫಾರ್ಮುಲೇಷನ್ ಇರುತ್ತೆ. ಈ ಪೇಸ್ಟ್ಗೆ ನಿಮಗೆ 250 ಗ್ರಾಮ್ನಷ್ಟು ಪೇಸ್ಟು ನಿಮಗೆ ಸಿಗುತ್ತೆ ಇದು ಒಂದು ಡಬ್ಬದಲ್ಲಿ. ಈ ಪೇಸ್ಟ್ಗೆ ನೀವು 7ರಿಂದ 10 ಮಿಲಿ ಅಂದರೆ 7ರಿಂದ 10 ml ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಇದರಲ್ಲಿ ಹಾಕ್ಕೊಂಡು ಪ್ರಾಪರಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಯಥೇಚ್ಛವಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಅರ್ಧ ಸ್ಪೂನ್ನಷ್ಟು ಫಾರ್ಮುಲೇಷನನ್ನು ನಾವು ಹೇಗೆ ಗಿಡಕ್ಕೆ ಹಚ್ಚಬೇಕಂತ ತೋರಿಸ್ಕೊಡ್ತೇವೆ. ಈಗ ನಮ್ಮ ಕೊಂಬೆಗಳಲ್ಲಿ ಈ ಥರ ಈ ಕೊಂಬೆಗಳಿಗೆ ಅರ್ಧ ಸ್ಪೂನ್ನಷ್ಟು ಪೇಸ್ಟನ್ನು ನಾವು ಹಚ್ಚಿಬಿಟ್ರೆ ಸಾಕು. ಹೀಗೆ ನಾವು ಬೇರೆ ಬೇರೆ ಕಡೆ ಒಂದು 5ರಿಂದ 8 ಮೀಟರ್ 5ರಿಂದ 8 ಮೀಟರ್ ಅಷ್ಟು ಸುತ್ತಳತೆಯಲ್ಲಿ ಒಂದು 2 ಡಾಲಪ್ ಅಂದರೆ ಒಂದು 4 ಮೀಟರ್ಗೆ 1 ಡಾಲಪ್ ಅರ್ಧ ಗ್ರಾಮ್ನಷ್ಟು ಈ ಪೇಸ್ಟನ್ನು ಬೇರೆ ಬೇರೆ ಕೊಂಬೆಗಳಿಗೆ ಹಚ್ಚಿಕೊಂಡು ಹೋಗುವುದು. 1 ಎಕರೆಗೆ ನಿಮಗೆ ಈ ಊಜಿ ಈ ಒಂದು ಡಬ್ಬದಲ್ಲಿ ನಿಮಗೆ 300ರಿಂದ 400 ಡಾಲಪ್ಸನ್ನು ನೀವು 4 ಮೀಟರ್ ಅಂತರದಲ್ಲಿ ಹಚ್ಚಿಬಿಟ್ರೆ ನಿಮಗೆ ಕಂಪ್ಲೀಟ್ ನಿರ್ವಹಣೆ ಇದೇ ನೋಡಿಕೊಳ್ಳುತ್ತದೆ. ಇದು ಅಟ್ರ್ಯಾಕ್ಟ್ ಆಗಿ ಈ ಫ್ರೂಟ್ ಫ್ಲೈ ಅನ್ನೋದು ಇದಕ್ಕೆ ಅಟ್ರ್ಯಾಕ್ಟ್ ಆಗಿ ಏನಾಗುತ್ತೆ ಅಂದರೆ ಆಕರ್ಷಣೆಯಿಂದ ಅದನ್ನು ಬಂದು ತಿಂದಿದ ತಕ್ಷಣ ಇನ್ಸೆಕ್ಟಿಸೈಡ್ ಇರೋ ಕಾರಣ ಅಲ್ಲೇ ಸುತ್ತೋಗ್ಬಿಡುತ್ತೆ. ಇದರಿಂದ ನಿಮಗೆ ಯಾವುದೇ ಹಣ್ಣು ಆಗಿರಲಿ ಯಾವುದೇ ಇದಕ್ಕೆ ನೀವು ಇನ್ಸೆಕ್ಟಿಸೈಡ್ ಅಪ್ಲಿಕೇಶನ್ನೇ ಬರೋದಿಲ್ಲ. ನೀವು ಹಣ್ಣು ಕಂಪ್ಲೀಟ್ಲಿ ಇನ್ಸೆಕ್ಟಿಸೈಡ್ ಫ್ರೀ ಆಗಿಬಿಡುತ್ತೆ. ಯಾವುದೇ ಇನ್ಸೆಕ್ಟಿಸೈಡ್ ಸಿಂಪರಣೆ ಇಲ್ಲದೇ ನೀವು ತುಂಬ ಹೈ ಕ್ವಾಲಿಟಿಯಾದ ನಿಮ್ಮ ಮಾವಿನ ಹಣ್ಣನ್ನು ನೀವು ಬೆಳೆಯಬಹುದು. ಮತ್ತು ಇದನ್ನು ಅಂದರೆ ಪ್ರತಿ 35ರಿಂದ 45 ದಿನಗಳೊಳಗೆ ಒಂದು ಸರ್ತಿ ಇದನ್ನು ನೀವು ಚೇಂಜ್ ಮಾಡಬೇಕಿರುತ್ತೆ. ಅಂದರೆ ಅದೇ ಜಾಗದಲ್ಲಿ ಅಂತಲ್ಲ, ನೀವು ಬೇರೆ ಬೇರೆ 4 ಮೀಟರ್ ಅಂತರಗಳಲ್ಲಿ ಒಂದೊಂದು ಜಾಗಗಳಲ್ಲಿ ನೀವು 35ರಿಂದ 45 ದಿನಗಳಿಗೊಮ್ಮೆ ನೀವು ಪೇಸ್ಟನ್ನು ಹಾಕಿಕೊಳ್ಬೇಕಾಗುತ್ತೆ. ಹಾಗೂ ಹೆಚ್ಚಿನ ಕೃಷಿ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇನ್ನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.